ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಿಸ್ಟರ್ ಡಿಪೆಂಡಬಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಲ್ಲಿ. ಇವತ್ತು ನಮ್ಮ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಮ್ಯಾನೇಜರ್ ಮಿಸ್ಟರ್ ಮುರಳಿ ಕೋಲಾರ್ ಬ್ರಾಂಚ್ ಇಂದ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮುರಳಿ. ಥ್ಯಾಂಕ್ ಯು ಮೇಡಮ್. ಕೆ ಮುರಳಿ, ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ ಬಗ್ಗೆ ಒಂದು ಚಿಕ್ಕದೊಂದು ಇಂಟ್ರೊಡಕ್ಷನ್ ಕೊಡಕ್ಕಾಗತ್ತಾ? ಎಸ್ ಮೇಡಮ್, ಶೋರ್. ನನ್ನ ಹೆಸರು ಮುರಳಿ ಡಿ. ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಲಾಸ್ಟ್ 2 years ಇಂದ ಎಕ್ಸಿಕ್ಯೂಟಿವ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ನೈಸ್ ಮುರಳಿ. ಓಕೆ ಮುರಳಿ, ಪ್ರತಿ ದಿವಸ ನೀವು ಹೆಂಗೆ ಮೋಟಿವೇಟೆಡ್ ಆಗಿದ್ದೀರಾ? ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ಗೆ ಬರೋದಕ್ಕೂ ಮುಂಚೆ ಫೈನಾನ್ಷಿಯಲಿ ತುಂಬಾ ವೀಕ್ ಇದ್ದೆ. ಈಗ ನಾನು ಫೈನಾನ್ಷಿಯಲಿ ತುಂಬಾ ಗ್ರೋತ್ ಆಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಬರೋದಕ್ಕೂ ಮುಂಚೆ ಒಂದು ಬೈಕ್ ಸಹ ನನ್ನ ಹತ್ರ ಇರಲಿಲ್ಲ. ಈಗ ಒಂದು ಒಳ್ಳೆ ಡ್ರೀಮ್ ಕಾರ್ ತಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ನಾನು ಲೈಫ್ ಅಲ್ಲಿ ಒಂದ್ ಸರಿ ಕೂಡ ಫ್ಲೈಟ್ ಆಗ್ತಿರ್ಲಿಲ್ಲ. ಈ ಕಂಪ್ನಿಗೆ ಬಂದ್ಮೇಲೆ ಸುಮಾರು ಸರಿ ನಾನು ಫ್ಲೈಟ್ ಜರ್ನಿನ ಮಾಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಅಂಡ್ ಡೊಮೆಸ್ಟಿಕ್ ಟ್ರಿಪ್ ನ ತುಂಬಾ ಸುಮಾರು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮೊದಲು ಮಾಡ್ತಾ ಇರೋಂತ ಕೆಲಸಕ್ಕೆ ನನಗೆ ರೆಕಗ್ನೈಸೇಷನ್ಸ್, ಅವಾರ್ಡ್ಸ್, ರಿವಾರ್ಡ್ಸ್ ಅಂತ ಏನು ಇರ್ಲಿಲ್ಲ. ಬಟ್ ಈ ಶ್ರೀರಾಮ್ ಗ್ರೂಪ್ ಆಫ್ ಕಂಪ್ನಿಗೆ ಬಂದ್ಮೇಲೆ ನನ್ನ ಕಂಪ್ನಿ ಕಡೆಯಿಂದ ನಾನು ಏನ್ ಕೆಲಸ ಮಾಡ್ತೀನೋ ಅದಕ್ಕಿಂತ ಹೆಚ್ಚಿನದಾಗಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ರೆಕಗ್ನಿಷನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗೆ ಪ್ರತಿದಿನ ಇದೆ ಮೇಡಮ್. ವೆರಿ ನೈಸ್ ಮುರಳಿ. ಓಕೆ ಮುರಳಿ, ಇವಾಗ ನೀವು ಹೇಗ್ ಮೋಟಿವೇಟೆಡ್ ಆಗಿದ್ದೀರಂತ ನಮ್ಮ ಜೊತೆ ಮಾತಾಡಿದ್ರಿ. ಇವಾಗ ಯಾವುದೇ ಒಂದು ಎಸ್ ವ್ಯಕ್ತಿಗೆ ನೀವು ನೋಡಿದ್ರೇನೋ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ನಿಮ್ಮ ಎಸ್ ಮೇಡಮ್. ಲೈಫಲ್ಲಿ ನಿಮ್ಗಂತ ಏನಾದ್ರೂ ಗೋಲ್ ಇದೆಯಾ? ಏನಿದೆ ಅಂತ ಎಸ್ ತಿಳ್ಕೊಬೋದು? ಮೇಡಮ್. ಎಸ್ ಮೇಡಮ್, ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆ ಏನಂತ ದೊಡ್ಡ ದೊಡ್ಡ ಗೋಲ್ ಇರಲಿಲ್ಲ. ಬಟ್ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಗೆ ಬಂದ ಮೇಲೆ ನಾನು ಗೋಲ್ ಮಾಡಿದೆ. ಇದೇ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಲೊಕೇಶನ್ ಮ್ಯಾನೇಜರ್ ಆಗ್ಬೇಕಂತ ಡ್ರೀಮ್ ಮಾಡಿದೆ. ಅದ್ರ ಜೊತೆಗೆ ನನ್ನ ಸ್ವಂತಕ್ಕೆ ಅಂತ ಒಂದು ಒಳ್ಳೆ ಜಮೀನ ತಗೊಂಡು ಒಂದು ಓನ್ ಡ್ರೀಮ್ ಹೌಸ್ ನ ಕಟ್ಟಬೇಕಂತ ಡಿಸೈಡ್ ಮಾಡಿದೆ. 100% ಅದಕ್ಕೆ ತಕ್ಕಂಗೆ ವರ್ಕ್ ಮಾಡ್ತಾ ಇದೀನಿ. ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ. ಎಸ್ ಮೇಡಮ್. ಇ-ಬಿ-ಎಂ ಆಗಿ ನೀವು ಬಿ-ಎಂ ಆಗಿ ಕೆರಿಯರ್ ನ ಸ್ಟಾರ್ಟ್ ಮಾಡಿ ಈಗ ಇ-ಬಿ-ಎಂ ಆಗಿದ್ದೀರಾ, ಕರೆಕ್ಟ್? ಈ ಒಂದು ಎಸ್ ಎಸ್ ಶ್ರೀರಾಮ್ ಲೈಫ್ ಜೊತೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಕಂಪನಿ ಕಡೆಯಿಂದ ತುಂಬಾ ಇಷ್ಟ ಆಗಿದೆ? ಎಸ್ ಮೇಡಮ್, ನನ್ನ ಕೆರಿಯರ್ ಗ್ರೋತ್ ಅನ್ನೋದು ತುಂಬಾ ಟ್ರಾನ್ಸ್ಪರೆನ್ಸಿ ಆಗಿದೆ ಮೇಡಮ್. ನಾನು ಏನು ವರ್ಕ್ ಮಾಡ್ತೀನಿ ಅದಕ್ಕೆ ತಕ್ಕಂಗೆ ನನಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್, ಪ್ರಮೋಷನ್ಸ್, ಇನ್ಕಮ್, ಇನ್ಸೆಂಟಿವ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಮೇಡಮ್. ನನಗೆ ಇಲ್ಲಿ ಕೆಲಸ ಇನ್ನೂ ಮಾಡ್ಬೇಕು ಅಂತ ಕುತೂಹಲ ಆಗ್ತದೆ ಮೇಡಮ್. ಈ ಕಂಪ್ನಿಯಲ್ಲೇ ವರ್ಕ್ ಮಾಡಿ ಇನ್ನೂ ಒಂದು ಒಳ್ಳೆ ಕೆರಿಯರ್ ನ ಗ್ರೋತ್ ನ ತಗೊಂಡು ಹೋಗ್ಬೇಕು ಅಂತ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಓಕೆ, ವೆರಿ ನೈಸ್ ಮುರಳಿ. ಓಕೆ ಮುರಳಿ, ಇವಾಗ ಕಂಪನಿ ಕಡೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ, ಏನು ಇನ್ಸೆಂಟಿವ್ಸ್, ಇನ್ಕಮ್ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಬಟ್ ನೀವು ಮಾಡೋ ಕೆಲಸದಲ್ಲಿ ಯಾವ ಒಂದು ವಿಷಯ ನಿಮ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ? ಮೇಡಮ್, ನಾನ್ ಮಾಡ್ತಾ ಇರೋ ಕೆಲಸ, ನಾನು ಬೇರೆ ಕಡೆ ಮಾಡ್ತಾ ಇದ್ದ ಕೆಲಸದಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಒಂದು ಜನರನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ನನಗೆ ಪ್ರತಿದಿನ ಒಂದು ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಅದರಿಂದ ಪ್ರತಿದಿನ ನಾನು ಈ ಕೆಲಸ ಮಾಡ್ಬೇಕು ಅಂತ ಇನ್ನೂ ಇನ್ಸ್ಪಿರೇಷನ್ ಆಗ್ತಿದೆ. ವೆರಿ ನೈಸ್ ಮುರಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಮುರಳಿ, ಇನ್ನೊಂದು ಏನಂದ್ರೆ, ಇವಾಗ ನಮ್ಮ ಲೈಫಲ್ಲಿ ಪ್ರತಿ ದಿವಸ ಏನೋ ಒಂದು ಚಾಲೆಂಜಸ್ ಇರುತ್ತೆ, ಟಫ್ ಡೇಸ್ ಕೂಡ ಇರುತ್ತೆ. ಸೊ ಆ ಥರ ನಿಮ್ಮ ಎಸ್ ಲೈಫಲ್ಲಿ ಯಾವುದೇ ಒಂದು ಟಫ್ ಡೇಸ್ ಇದ್ರೇನೋ ಇಲ್ಲ ಚಾಲೆಂಜಸ್ ಇದ್ರೇನೋ ಅದನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಮೇಡಮ್, ನನ್ನ ಲೈಫ್ ಅಲ್ಲಿ ತುಂಬಾ ಟಫ್ ಸಿಚುವೇಶನ್ಸ್ ಎಲ್ಲ ಬಂದಿದ್ದಾಗ ನಾನು ಅದನ್ನ ತುಂಬಾ ಕಷ್ಟದಿಂದ ಫೇಸ್ ಮಾಡಿದ್ದೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ನನಗೆ ತುಂಬಾ ಈಸಿ ಅಂತ ಅನ್ಸ್ತದೆ. ಪ್ರತಿಯೊಂದು ಯಾವುದೇ ಒಂದು ಕೆಲಸನ ನನಗೆ ಈಸಿಯಾಗಿ ಸಾಲ್ವ್ ಮಾಡುವಂತ ಕೇಪಬಿಲಿಟಿ ನನಗಿದೆ. ಈಗ ಎಂತ ಸಿಚುವೇಶನ್ ಬಂದ್ರು ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಒಂದು ಕೇಪಬಿಲಿಟಿ, ಬಿಕಾಸ್ ಆಫ್ ಈ ಟೀಮ್ ಸಪೋರ್ಟ್. ನನಗೆ ಈ ಟೀಮ್ ಸಪೋರ್ಟ್ ಇಂದ ನಾನು ಇದರಿಂದ ತುಂಬಾ ಕಲ್ತಿದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಎಂತ ಸಿಚುವೇಶನ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಂಡು, ಚಾಲೆಂಜ್ ಆಗಿ ತಗೊಂಡು ಅದನ್ನ ಫೇಸ್ ಮಾಡಿ ವಿನ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ನೈಸ್ ಮುರಳಿ. ಓಕೆ ಮುರಳಿ, ಈಗ ನೀವು ನೋಡಿದ್ರೆ ಆ, ಈ 2 ವರ್ಷದಲ್ಲಿ, ಈ 2 ವರ್ಷ ಜರ್ನಿ ಶ್ರೀರಾಮ್ ಲೈಫ್ ಜೊತೆ ಇರುವಾಗ ನಿಮಗಂತ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ನಿಮ್ಮನ್ನ ಇನ್ಸ್ಪೈರ್ ಮಾಡಿರೋರು ಇಲ್ಲ ನಿಮ್ಗೆ ತುಂಬಾ ಸಪೋರ್ಟ್ ಮಾಡೋರು ಯಾರಾದ್ರೂ ಇದ್ದಾರಾ? ಎಸ್ ಮೇಡಮ್, ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಬಂದಾಗ ನನಗೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ನಾನು ಟ್ರೈನಿಂಗ್ ನ ಅಟೆಂಡ್ ಮಾಡಿದಾದ್ಮೇಲೆ ಗೊತ್ತಾಯ್ತು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ನಾನು ಯಾಕೆ ಮಾಡ್ಬೇಕು, ಇದರಿಂದ ನನಗೆ ಏನ್ ಬೆನಿಫಿಟ್ ಇದೆ, ಮತ್ತೆ ನಾನು ಮಾಡಿಸೋಂತ ಇನ್ಶೂರೆನ್ಸ್ ಇಂದ ಯಾವ ಕಸ್ಟಮರ್ಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ನೀಟಾಗಿ ಅರ್ಥ ಮಾಡಿಸಿದ್ರು ಟ್ರೈನಿಂಗ್ ಮ್ಯಾನೇಜರ್. ಅದಾದ್ಮೇಲೆ ನಾನು ಕೆರಿಯರ್ ನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಬಂದಾಗ ನಮ್ಮ ಲೊಕೇಶನ್ ಮ್ಯಾನೇಜರು, ನಮ್ಮ ಟೀಮ್, ನಮ್ಮ ಕಂಪನಿಯ ಸಂಸ್ಥೆ ಎಲ್ಲಾ ಟೀಮ್ ಸಪೋರ್ಟ್ ನನಗೆ ತುಂಬಾ ಚೆನ್ನಾಗಿ ಸಿಕ್ತು. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಅದಾದ್ಮೇಲೆ ನಾನು ತುಂಬಾ ಕೆರಿಯರ್ ಅಲ್ಲಿ ತುಂಬಾ ಗ್ರೋತ್ ನ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯ ಆಯ್ತು.
ಓಕೆ, ವೆರಿ ನೈಸ್ ಮುರಳಿ. ಓಕೆ, ಮುರಳಿ, ಲಾಸ್ಟ್ ಬಟ್ ನಾಟ್ ಲಿಸ್ಟ್, ಇವಾಗ ಈ ಒಂದು ವಿಡಿಯೋನ ನೋಡ್ತಾ ಇರುವ ನಮ್ಮ ಟೀಮ್ ಮೆಂಬರ್ಸ್ಗಾಗಿರ್ಲಿ, ಇಲ್ಲ ಯಾರೋ ಒಬ್ರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಮ್ ಕಡೆಯಿಂದ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಎಸ್ ಮೇಡಮ್, ಯಾವುದೇ ಕೆಲಸ ಮಾಡ್ಬೋದು ಜೀವನದಲ್ಲಿ, ಆದ್ರೆ ಜನನ ಸಂಪಾದನೆ ಮಾಡಕ್ಕಾಗಲ್ಲ ಮೇಡಮ್. ದುಡ್ಡನ್ನ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಒಂದು ಒಳ್ಳೆ ಜನನ ಸಂಪಾದನೆ ಮಾಡಕ್ಕಾಗಲ್ಲ. ಅದ್ರ ಜೊತೆಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ನ ಸಮಾಜದಲ್ಲಿ ಗಳಿಸಕ್ಕಾಗಲ್ಲ. ಇಲ್ಲಿ ಬಂದ್ಮೇಲೆ ನನ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇದೆ, ಒಂದು ಸಮಾಜದಲ್ಲಿ ಒಂದು ಗೌರವ ಸಿಗ್ತಾ ಇದೆ ನನ್ಗೆ. ಅದರಿಂದ ನಾನು ಪ್ರತಿದಿನನೂ ನಾನು ಈ ಕೆಲಸನ ಮಾಡೋದಕ್ಕೆ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ಅದ್ರ ಜೊತೆಗೆ ಇಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಮೇಡಮ್. ಎಲ್ಲರಿಗೂ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ಅರ್ನಿಂಗ್ ಮಾಡೋದಕ್ಕೆ ಜಾಬ್ ಆಪರ್ಚುನಿಟಿ ಇದೆ. ಇದರಲ್ಲಿ ಯಾರು ಬೇಕಾದ್ರೂ ಇಷ್ಟಪಟ್ಟು ಮಾಡೋದಾದ್ರೆ ಹೃದಯಪೂರ್ವಕವಾಗಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಎಷ್ಟು ಜನರು ಬೇಕಾದ್ರೂ ಎಷ್ಟು ಜನರ ಫ್ಯಾಮಿಲಿಗಾದ್ರೂ ಸೆಕ್ಯೂರಿಟಿನ ಕೊಡ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಮುರಳಿ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ತುಂಬ ವಿಷಯ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ಅಫ್ಕೋರ್ಸ್ ಈ ವಿಡಿಯೋನ ನೋಡ್ತಾ ಇರುವ ನಮ್ಮ ಟೀಮ್ ಮೆಂಬರ್ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಕಡೆಯಿಂದ ತುಂಬ ವಿಷಯ ಕಲ್ತ್ಕೊಂಡಿರ್ತಾರೆ. ನಿಮ್ಮ ಥರನೇ ಅವರು ಕೂಡ ಕೆರಿಯರಲ್ಲಿ ಗ್ರೋ ಆಗ್ತಾರೆ, ಸಮಾಜಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇಷ್ಟೊಂದು ವಿಷಯ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುರಳಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮುರಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.